ವೆಲ್ಕಮ್ ಅವರ ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್. ಯಾರೀಗ ಪ್ರೆಸೆಂಟ್ ಫಸ್ಟ್ ಪಿ ಸಿ ಓದ್ತಾ ಇದ್ದೀರಿ ಅವ್ರಿಗೆ ನಾನೇನೀಗ ಫಸ್ಟ್ ಪಿ ಸಿ ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅದು ಯುಟಿಲೈಸ್ ಆಗುತ್ತೆ. ಮತ್ತು ಈಗ SSLC ಓದ್ತಾ ಇರೋರು ಮತ್ತು CBSE ಓದ್ತಾ ಇರ್ತಕ್ಕಂಥವ್ರು ಯಾರು ದೋಸ್ ಆರ್ ಆಸ್ಪಿರೆಂಟ್ಸ್ ಟು ಜಾಯಿನ್ ಫಸ್ಟ್ ಪಿ ಸಿ ಸೈನ್ಸ್, ಆ ವಿದ್ಯಾರ್ಥಿಗಳಿಗೂ ಈ ಫಸ್ಟ್ ಪಿ ಸಿ ನಾವೇನು ವಿಡಿಯೋ ಕಳಿಸ್ತಾ ಇದ್ದೇನೆ ಆ ಮ್ಯಾಥಮೆಟಿಕ್ಸ್ ಯುಟಿಲೈಸ್ ಆಗುತ್ತೆ. ಈ ಕೋವಿಡ್ ಸಂದರ್ಭ ಇರೋದರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ವಿಡಿಯೋಗಳನ್ನು ನೋಡಿ, ಆ ವಿಡಿಯೋಗಳನ್ನು ಚಾಪ್ಟರ್ ವೈಸ್ ನೋಟ್ಸ್ ಮಾಡಿ, ಮುಂದೆ ನಿಮಗೆ ಕೋವಿಡಿಂದ ಕ್ಲಾಸಸ್ ಲೇಟಾಗಿ ಸ್ಟಾರ್ಟ್ ಆಗ್ಬೋದು, ಅಥವಾ ನೀವು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ರೆ ತೊಂದರೆ ಏನಿಲ್ಲ, ನಮ್ಮ ಕ್ಲಾಸೇ ಕೇಳಬೇಕು ಅಂತ ಇಲ್ಲ. ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸು ಎಲ್ಲ ವಿಡಿಯೋಗಳನ್ನು ನೋಡಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾರ್ದು ಅರ್ಥವಾಗುತ್ತೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಮುಂದೆ ಟೈಮ್ ವೇಸ್ಟ್ ಮಾಡ್ದಂಗೆ ನೀವು ಓದ್ತಾ ಇದ್ದರೆ ನಿಮಗೆ SSLC ಓದ್ತಾ ಇರೋರಿಗೆ ಫಸ್ಟ್ ಪಿ ಸಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಯುಟಿಲೈಸ್ ಆಗುತ್ತೆ. ಈಗ ಪ್ರೆಸೆಂಟ್ ಫಸ್ಟ್ ಪಿ ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ವಿಡಿಯೋಗಳನ್ನು ನೋಡಿದಾಗ ಸೆಕೆಂಡ್ ಪಿ ಸಿಗೆ ಯೂಸ್ ಆಗುತ್ತೆ, CETಗೆ ಯೂಸ್ ಆಗುತ್ತೆ. ನೆಗ್ಲೆಕ್ಟ್ ಮಾಡೋಕ್ಕೋಗ್ಬೇಡಿ. ಮನೆಯಲ್ಲೇ ಇದ್ಕೊಂಡು ಈ ನೋಟ್ಸ್ಗಳನ್ನು ಮಾಡಿಕೊಂಡು ನೀವು ಏನು ವಿಡಿಯೋ ಕಳಿಸ್ತೇವೆ ನೋಟ್ಸ್ ಮಾಡಿ, ಬರೀ ವಿಡಿಯೋ ನೋಡೋಕ್ಕೋಗ್ಬೇಡಿ. ವಿಡಿಯೋ ನೋಡಿದ್ದಾದಮೇಲೆ ನಿಮ್ಗೆ ಅರ್ಥವಾಗಿರ್ತಕ್ಕಂಥದ್ದನ್ನ ಚಾಪ್ಟರ್ ವೈಸು ನೋಟ್ಸ್ ಮಾಡಿ, ನಿಮಗೆ ಯುಟಿಲೈಸ್ ಆಗುತ್ತೆ. ರಿಪೀಟ್ ಮಾಡ್ತಾ ಇದ್ದೇನೆ, ಈಗ ಪ್ರೆಸೆಂಟ್ ಫಸ್ಟ್ ಪಿ ಸಿ ಏನು ಓದ್ತಾ ಇದ್ದೀರಿ ಸೈನ್ಸ್ ಸ್ಟೂಡೆಂಟ್ಸು ಅವ್ರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ. ಈಗ SSLC ಓದ್ತಾ ಇರ್ತಕ್ಕಂಥ ಮಕ್ಕಳು ಇನ್ನೂ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಆಗಿಲ್ಲ, ಆದರೂ ಟೈಮ್ ಇರುತ್ತೆ. ವಿಡಿಯೋಗಳನ್ನು ಒಂದು ಕಡೆ ಪ್ರಿಸರ್ವ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ, ಅವ್ರಿಗೂ ಯುಟಿಲೈಸ್ ಆಗುತ್ತೆ. ಈಗ ನಾನು ಫಸ್ಟ್ ಪಿ ಸಿ ಸಂಬಂಧಪಟ್ಟಂಗೆ ನಾವು GH ಮ್ಯಾಥ್ಸ್ ಯೂಟ್ಯೂಬಲ್ಲೂ ನಾವು ಅಪ್ಲೋಡ್ ಮಾಡಿರ್ತೀನಿ, ಓಪನ್ ಮಾಡ್ಕೊಂಡು ನೀವು ನೋಟ್ಸನ್ನು ಮಾಡ್ಕೊಬೋದು. ಈಗ ನಾನು ಕಾಂಪ್ಲೆಕ್ಸ್ ನಂಬರ್ ಚಾಪ್ಟ್ರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇನ್ ಕಾಂಪ್ಲೆಕ್ಸ್ ನಂಬರ್ ಆಲ್ರೆಡಿ ನಾನು which is the standard form of the complex number, what is the concept of the complex number, which is the real part of the complex number, which is the imaginary part of the complex number, what is the value of y, how it is obtained by, ಇದನ್ನೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅಡಿಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಸಬ್ಟ್ರಾಕ್ಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಪ್ರಾಡಕ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿ ಆಲ್ರೆಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಅಲ್ಲಿ ಓಪನ್ ಆಗುತ್ತೆ, ವರ್ಕೌಟ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡಿ. ಈಗ ನಾನು ಇಲ್ಲಿ ಪ್ರಾಬ್ಲಮ್ಸು ಬರೆದಿದ್ದೇನೆ. ಅದಕ್ಕಿಂತ ಮುಂಚೆ ಡಿವಿಷನ್ ಆರ್ ಕೋಶಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ಸು ಡಿವಿಷನ್ ಫಾರ್ಮಲ್ಲಿದ್ದರೆ ಅಥವಾ ಕೋಶಂಟ್ ಫಾರ್ಮಲ್ಲಿದ್ದರೆ ಹೌ ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಪೋಸ್ ಲೆಟ್ Z1 ಅಂದರೆ ಫಸ್ಟ್ ಕಾಂಪ್ಲೆಕ್ಸ್ ನಂಬರನ್ನು ಸಪೋಸ್ X1 + IY1 ಅಂತ ತೊಗೊಂಡಿದ್ದೇನೆ. ನೆಕ್ಸ್ಟ್ Z2 ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ X2 + IY2 ಜನರಲ್ ತೊಗೊಂಡಿದ್ದೀನಿ ನಾನು. ಡಿವಿಷನ್ Z1 by Z2, Z1 X1 + IY1 by X2 + IY2. ಈ ಥರ ಡಿವಿಷನ್ ಕಾಂಪ್ಲೆಕ್ಸ್ ನಂಬರ್ ಇದ್ದಾಗ ನ್ಯೂಮರೇಟರ್ ಬೈ ಡಿನೋಮಿನೇಟ್ರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಇದ್ದರೆ A + IB ಅಥವಾ X + IY, ಡಿನೋಮಿನೇಟ್ರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಹೌ ಟು ಮೇಕ್ ದಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಸಪೋಸ್ A + IB ಆರ್ X + IY ಅಂದಾಗ ನಾವು ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್, ಈ ಡಿನೋಮಿನೇಟ್ರಲ್ಲಿ ಏನು ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ ಅದನ್ನು ಕಾಂಜುಗೇಟ್ ಮಾಡಬೇಕು. ಹೌ ಟು ಕಾಂಜುಗೇಟ್ ಅದನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಕಾಂಜುಗೇಟ್ ಅಂದರೆ X2 ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, -IY2 ಬೈ X2 - IY2. ಈ ಡಿನೋಮಿನೇಟ್ರಲ್ಲಿ ಏನು ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ ಈ ಕಾಂಪ್ಲೆಕ್ಸ್ ನಂಬರ್ ಕಾಂಜುಗೇಟನ್ನು ಮಲ್ಟಿಪ್ಲೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನಾವು ಈಗ ಮಲ್ಟಿಪ್ಲಿಕೇಶನ್, ಆರ್ಡಿನರಿ ಮಲ್ಟಿಪ್ಲಿಕೇಶನ್ ನಾನು ಆಲ್ರೆಡಿ ಪ್ರಾಡಕ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ನಾವು X1 × X2, ನೆಕ್ಸ್ಟ್ X1 × -IY2 -I ಟೈಮ್ಸ್ ಆಫ್ X1 Y2. ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿದಿರಿ, ಇದು ಮಲ್ಟಿಪ್ಲಿಕೇಶನ್ ಮಾಡಿದಿರಿ. ನೆಕ್ಸ್ಟ್ ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ +I × Y1 X2 ಪ್ಲಸ್ ಇಂಟು ಮೈನಸ್ ಆಲ್ರೆಡಿ ನಾನು ಪ್ರಾಡಕ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ I × I ಸ್ಕ್ವಯರ್ = -1, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಪ್ಲಸ್ ಆಯಿತು Y1 × Y2 ಡಿವೈಡೆಡ್ ಬೈ ಈ ಥರ ಕಾಂಜುಗೇಟ್ ಮಾಡಿದಾಗ ಇವೆರಡು, ಈ ಡಿನೋಮಿನೇಟ್ರು ಮತ್ತು ಈ ಡಿನೋಮಿನೇಟ್ರು
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ ಆಗುತ್ತೆ. ಡೈರೆಕ್ಟಾಗಿ ಬರಿಬೋದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿಬೋಲ್ವಾ, ಆ ಥರ ಇಂಡಿವಿಜುವಲ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ x2 ಇಂಟು x2 ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಐ ಇಂಟು ಐ ಸ್ಕ್ವೇರ್ ಇಸ್ ದನಿ ಬಟ್ -1, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಪ್ಲಸ್ y2 ಇಂಟು y2 ಸ್ಕ್ವಯರ್. ಈ ಥರ ಕಾಂಜುಗೇಟ್ ಮಾಡಿದಾಗ ಇವೆರಡು ಯಾವಾಗಲೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್. ಈಗ ನಾವು ಟು ಗ್ರೂಪ್ ರಿಯಲ್ ಟು ರಿಯಲ್, ಇದು ರಿಯಲ್ ನಂಬರ್, ಅಲ್ಲಿಗೆ x1 ಇಂಟು x2 ಪ್ಲಸ್ y1 ಇಂಟು y2 ಒಂದು ಗ್ರೂಪ್ ಮಾಡಿ. ಇವೆರಡು ಇಲ್ಲೂ ಐ ಟರ್ಮ್ ಇದೆ, ಐ ಕಾಮನ್ ತೆಗಿರಿ. ಯಾವುದು ಪ್ಲಸ್ ಇರೋದು ಫಸ್ಟ್ ಬರ್ಕೊಳ್ಳಿ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ಫಸ್ಟ್ ಪ್ಲಸ್ ಇರೋ ಟರ್ಮ್ ಬರ್ಕೊಳ್ಳಿ. ಐ ಟೈಮ್ಸ್ ಆಫ್ y1 ಇಂಟು x2 ಮೈನಸ್ x1 ಇಂಟು y2 ಡಿವೈಡೆಡ್ ಬೈ x2 ಸ್ಕ್ವಯರ್ ಪ್ಲಸ್ y2 ಸ್ಕ್ವಯರ್. ಈ ಥರ ಸಿಂಪ್ಲಿಫಿಕೇಷನ್ ಮಾಡಿದ್ದಾದಮೇಲೆ, ಗ್ರೂಪ್ ಮಾಡಿದ್ದಾದಮೇಲೆ, ಆಫ್ಟರ್ ಗ್ರೂಪಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಬೈ 2 ಫಾರ್ಮ್ ಆಗುತ್ತೆ. ನಾವು ವಿ ನೋ ದಟ್ a ಪ್ಲಸ್ ಬಿ ಬೈ 2 ಅಂದಾಗ a ಬೈ 2 ಪ್ಲಸ್ ಬಿ ಬೈ 2. ಅಟ್ ದ ಸೇಮ್ ಟೈಮ್ a ಮೈನಸ್ ಬಿ ಬೈ 2 ಅಂದರೂ ನಾವು a ಬೈ 2 ಮೈನಸ್ ಬಿ ಬೈ 2 ಅಂತ ಬರಿಬೋದು. ಬಟ್ ಪ್ರಾಡಕ್ಟಲ್ಲಿ ಆ ಥರ ಬರೆಯೋಕ್ಕೆ ಬರಲ್ಲ. a ಇಂಟು ಬಿ ಬೈ 2 ಈಸ್ ನಾಟ್ ಈಕ್ವಲ್ ಟು a ಬೈ 2 ಇಂಟು ಬಿ ಬೈ 2. ಬಟ್ ಇಟ್ ಕೆನ್ ರಿಟರ್ನ್ ಎಸ್ ಇಫ್ ನೀಡ್ a ಬೈ 2 ಇಂಟು ಬಿ ಅಂತ ಬರಿಬೋದು. ಇದನ್ನು ಎ ಇಂಟು ಬಿ ಬೈ 2 ಅನುಕೂಲ ಯಾವ ಥರ ಬೇಕೋ ಆ ಥರ ಸಿಂಪ್ಲಿಫಿಕೇಷನ್ ಮಾಡ್ಕೊಬೋದು. ಈ ಪ್ಲಸ್ಸು ಮೈಸಿದ ಮಾತ್ರ ಈ ಥರ ಬರಿಬೋದು. ಪ್ರಾಡಕ್ಟ್ ಇದ್ದಾಗ ಈಸ್ ನಾಟ್ ಈಕ್ವಲ್ ಟು ದಿಸ್, ಬಟ್ ಈ ಫಾರ್ಮಲ್ಲಿ ಬೇಕಾದ್ರೂ ಬರಿಬೋದು, ಆರ್ ಈ ಫಾರ್ಮಲ್ಲೂ ಬೇಕಾದರೂ ಬರಿಬೋದು. ಓಕೆ, ಈಗ ನಾವು ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ 2. ಇದು ಎ ಪ್ಲಸ್ ಬಿ ಬೈ 2 ಫಾರ್ಮಲ್ಲಿರೋದ್ರಿಂದ ನಾವು ಇಟ್ ಇಂಪ್ಲೈಸ್ x1 x2 ಪ್ಲಸ್ y1 y2 ಬೈ x2 ಸ್ಕ್ವಯರ್ ಪ್ಲಸ್ y2 ಸ್ಕ್ವಯರ್ ಪ್ಲಸ್ ಐ ಟೈಮ್ಸ್ ಆಫ್ y1 x2 ಮೈನಸ್ x1 y2 by x2 square plus y2 square. This is in the form of a plus ib form or x plus iy form, standard form ಆಯಿತು. ವಿಚ್ ಇಸ್ ದ ರಿಯಲ್ ಪಾರ್ಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ರಿಯಲ್ ಪಾರ್ಟ್ ಯಾವುದು ಅಂದರೆ ದಿಸ್ ಇಸ್ ರಿಯಲ್ ಪಾರ್ಟ್. x1 x2 plus y1 y2 by x2 square plus y2 square is real part of this complex number, which is the imaginary part of this complex number. ಐ ಬರೆಯೋಕೋಬಾರ್ದು. y1 x2 minus x1 y2 by x2 square plus y2 square is the imaginary part of this complex number. What is the conjugate of this? ಈ ಸೈನ್ ಚೇಂಜ್ ಮಾಡ್ತೀರಿ. ವಿಚ್ ಇಸ್ ದ ಕಾಂಜುಗೇಟ್ ಆಫ್ ದಿಸ್ ಅಂದಾಗ x1 x2 ಪ್ಲಸ್ y1 y2 ಬೈ x2 ಸ್ಕ್ವೇರ್ ಪ್ಲಸ್ y2 ಸ್ಕ್ವೇರ್ ಮೈನಸ್ y1 x2 ಮೈನಸ್ x1 y2 ಬೈ x2 ಸ್ಕ್ವೇರ್ ಪ್ಲಸ್ y2 ಸ್ಕ್ವೇರ್ ಈಸ್ ದಿ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಅಲ್ಲಿಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಬಂದಾದಮೇಲೆ ಅದರ ರಿಯಲ್ ಪಾರ್ಟ್ ಹೇಳ್ಬೋದು, ಮತ್ತು ಇಮ್ಯಾಜಿನರಿ ಪಾರ್ಟ್ ಹೇಳ್ಬೋದು, ಮತ್ತು ಕಾಂಜುಗೇಟ್ ಹೇಳ್ಬೋದು. ಇಷ್ಟನ್ನು ನಾವು ಹೇಳ್ಬೋದು. ದಿಸ್ ಇಸ್ ದ ಪ್ರೊಸೀಜರ್ ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ when the complex number is division or quotient. ಇದೇ ಪ್ರೊಸೀಜರಲ್ಲಿ ಪ್ರಾಬ್ಲಮ್ಸನ್ನು ಮಾಡಬೇಕಾಗತ್ತೆ. ನಾವು ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಡಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತೆಲ್ಲ ಬರುತ್ತೆ. ನಾವು ಸಪೋಸ್ z1 3 + 4i z2 -1 - i are these two complex number. Division z1 by z2 is equal to 3 + 4i by -1 - i. ಡಿವಿಷನ್ ಫಾರ್ಮಲ್ಲಿದೆ. ಡಿನೋಮಿನೇಟ್ರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಆಗಿದ್ರೆ ಮಾತ್ರ ನಾವು ಅದನ್ನು ಕಾಂಜುಗೇಟ್ ಮಾಡಬೇಕು. ಕಾಂಜುಗೇಟ್ ಅಂದಾಗ ಮಲ್ಟಿಪ್ಲೈಡ್ -1 + i, ಈ ಸೈನ್ ಮಾತ್ರ ಚೇಂಜ್ ಮಾಡಬೇಕು, ಬೈ -1 + i. ಈ -1 ಸೈನ್ ಚೇಂಜ್ ಮಾಡೋಕ್ಕೋಗಬಾರ್ದು. ನಾವು 3 × -1 -3, 3 × +i 3i, 4i × -1 -4i, ಪ್ಲಸ್ ಇಂಟು ಪ್ಲಸ್ 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 ರಿಪೀಟ್ ಮಾಡ್ತಾ ಇದ್ದೀನಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಇದೆ ಇಲ್ಲಿ ರಿಯಲ್ ನಂಬರು, ಇಲ್ಲಿ ಐ ಕೋಎಫಿಷಿಯಂಟ್ 1 ಇದೆ, 4 i × i ಸ್ಕ್ವೇರ್ ಇಸ್ ಬಟ್ -1,
ಐ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಐ ಇಂಟು ಐ ಸ್ಕ್ವೇರ್ ಈಸ್ ದ ಬಟ್ -1 ಡಿವೈಡೆಡ್ ಬೈ ಡಿನಾಮಿನೇಟರ್ನ ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲಿ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. -1 ಇಂಟು -1 +1 ಮೈನಸ್ ಇಂಟು ಪ್ಲಸ್ ಮೈನಸ್ ಐ ಇಂಟು ಐ ಸ್ಕ್ವೇರ್ ಇಸ್ ದ ಬಟ್ -1 +1 ಆಯಿತು. ನಾವು -3 plus 3i minus 4i is the but minus I. 4 into -1 -4 by 2 that is equal to -3 -4 ಎರಡು ರಿಯಲ್ ನಂಬರು -7 minus I divided by 2. ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ a minus b by 2 is always equal to a by 2 minus b by 2. Now -7 by 2 minus I by 2 can be written as -1 by 2 into I ಅಂತ ಬರಿಬೋದು. is the complex number of this division. ಈಗ how to write the standard form ಅಂದರೆ -7 by 2 plus of -1 by 2 into I. plus of -1 by 2 into I is the standard form of the complex number. Which is the real part? -7 by 2. Which is the imaginary part? -1 by 2. What is the conjugate of this? -7 by 2 plus 1 by 2 into I. ಇಷ್ಟು ರಿಸಲ್ಟ್ಸನ್ನು ಪ್ರಾಬ್ಲಮ್ಸಲ್ಲಿ ಹೇಳ್ಬಹುದು. ಓಕೆ, ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊತಾನೆ. ಎಕ್ಸ್ಪ್ರೆಸ್ 1/1 + I ಇಂಟು ಸ್ಟ್ಯಾಂಡರ್ಡ್ ಫಾರಮ್ x + iy ಆರ್ a + ib ಯಾವ ಥರ ಬೇಕಾದ್ರೂ ಹೇಳ್ಬೋದು. ಈಗ 1/1 + I ಈಸ್ ಇನ್ ಕೋಶಂಟ್ ಆರ್ ಡಿವಿಷನ್ ಫಾರ್ಮಲ್ ಇದೆ. ನಾವು 1/1 + I ಇಂಟು ಕಾಂಜುಗೇಟ್ ಆಫ್ ದಿಸ್ ಅಂದಾಗ 1 - I ಓವರ್ 1 - I 1 - I ಇಂಟು 1 ಇಟ್ ಸೆಲ್ಫ್ ಬೈ 1 + I ಇಂಟು 1 - I 1 ಇಂಟು 1 1 ಪ್ಲಸ್ ಇಂಟು ಮೈನಸ್ ಮೈನಸ್ I ಇಂಟು I ಸ್ಕ್ವೇರ್ ಇಸ್ ನಥಿಂಗ್ ಬಟ್ +1. ನಾವು 1 - I by 2. ನಾವು 1/2 minus I by 2. ನಾವು 1/2 minus 1/2 into I. ಅಲ್ಲಿಗೆ ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೇಳಿ ಅಂದರೆ 1/2 plus of minus 1/2 into I is the standard form of this complex number, which is the real part 1/2, imaginary part -1/2, conjugate of this 1/2 plus 1/2 into I. ಓಕೆ, ಈ ಥರ ಒಂದು 10 ಪ್ರಾಬ್ಲಮ್ಸನ್ನು ಬರೆದಿರ್ತೀನಿ, ಟ್ರೈ ಮಾಡಿ. express 3 + 4i by 1 + 2i into x + iy are standard form. ನೀವು ಆಫ್ಟರ್ ಫೈಂಡಿಂಗ್ ಸ್ಟ್ಯಾಂಡರ್ಡ್ ಫಾರ್ಮ್ x + iy ಆರ್ a + ib ರಿಯಲ್ ಪಾರ್ಟ್ ಬರೀರಿ, ಇಮ್ಯಾಜಿನರಿ ಪಾರ್ಟ್ ಬರೀರಿ, ಮತ್ತು ಕಾಂಜುಗೇಟು ಬರೀರಿ, ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಇದು ಒಂದು. ಎರಡನೇದು 1 - I ಓವರ್ 1 + I ಸೇಮ್ ಇಂಟು x + iy ಫಾರಮ್ ಆರ್ ಸ್ಟ್ಯಾಂಡರ್ಡ್ ಫಾರಮ್. 3 + 4i ಇಂಟು 1 - I ಬೈ 2 + I. ಇದನ್ನು ಹೌ ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಈ ನ್ಯೂಮರೇಟ್ರಲ್ಲಿ ಎರಡು ಪ್ರಾಡಕ್ಟ್ ಇದೆ. ಇದೊಂದು ಕಾಂಪ್ಲೆಕ್ಸ್ ನಂಬರು, ಇದೊಂದು ಕಾಂಪ್ಲೆಕ್ಸ್ ನಂಬರು, ಎರಡೂ ಪ್ರಾಡಕ್ಟ್ ಫಾರ್ಮಲ್ಲಿದೆ. ಇವೆರಡು ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಿ x + iy ಫಾರ್ಮಿಗೆ ತಗೊಂಬನ್ನಿ, ಅಥವಾ x - iy ಫಾರ್ಮಲ್ಲಿರಲಿ, ಬೈ 2 + I ಆಗುತ್ತೆ. ಆಮೇಲೆ ಕಾಂಜುಗೇಟ್ ಮಾಡಿ. ಸರ್ ಈಗಲೇ ಕಾಂಜುಗೇಟ್ ಮಾಡಿದ್ರೆ ಏನಾಗುತ್ತೆ ಸರ್? ಏನೂ ಆಗಲ್ಲ, ಮಲ್ಟಿಪ್ಲಿಕೇಶನ್ 3 ಆಗುತ್ತೆ, ಅದಕ್ಕೋಸ್ಕರ 3 ಟರ್ಮ್ ಆಗಿಬಿಡುತ್ತೆ. ಓಕೆ, ಫಸ್ಟ್ ಇವೆರಡು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ, ಆವಾಗ x + iy ಫಾರ್ಮ್ ಅಥವಾ x - iy ಫಾರ್ಮ್ ಆಗುತ್ತೆ, ಬೈ 2 + I ಆಮೇಲೆ ಕಾಂಜುಗೇಟ್ ಮಾಡಿ. ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ನಾವು ಇಂಟು x + iy ಫಾರ್ಮ್. ಫೋರ್ತ್ ಒನ್ 1 - I ಪ್ರಾಕ್ಟೀಸ್ ಆಗೋಕ್ಕೋಸ್ಕರ 2 + I 4 + I ಡಿವೈಡೆಡ್ ಬೈ 3 - 4i. ಓಕೆ, ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ, ಅದನ್ನು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ, ಆಮೇಲೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ, ಐದರ್ x + iy ಆರ್ x - iy ಬೈ ಇದು x - 3 - 4i ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿದೆ, ಆಮೇಲೆ ಕಾಂಜುಗೇಟ್ ಮಾಡಿ. ಪ್ರಾಕ್ಟೀಸ್ ಮಾಡಿ. ಪ್ರಾಬ್ಲಮ್ಸ್ ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಓಕೆ, ಬೇಕಾದಷ್ಟು ಟೈಮ್ ಇರುತ್ತೆ, ಮನೇಲೇ ಇರ್ತೀರಿ, ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋ ಬದಲು ಬುಕ್ಸ್ ಇಟ್ಕೊಂಡು ಅಥವಾ ಸ್ಲೇಟ್ ಮೇಲೆ ಬರೀರಿ. ಓಕೆ, ಬರೆದು ಪ್ರಾಕ್ಟೀಸ್ ಮಾಡಿ. ಮ್ಯಾಥಮೆಟಿಕ್ಸ್ ಯಾವಾಗಲೂ ವರ್ಕ್ ಮಾಡಬೇಕು. ಓಕೆ, ಇಷ್ಟನ್ನು ವರ್ಕ್ ಮಾಡಿ.
ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಮಲ್ಟಿಪ್ಲಿಕೇಶನ್ ಗೊತ್ತಾಗುತ್ತೆ, ಅಡಿಷನ್ ಗೊತ್ತಾಗುತ್ತೆ, ಸಬ್ಟ್ರಾಕ್ಷನ್ ಗೊತ್ತಾಗುತ್ತೆ, ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಡಿವಿಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಬರೆದಿದ್ದೀನಿ ನಾನು. ಇಫ್ 3x plus 4y into I is equal to 6 plus 8i, find x and y. ಫಸ್ಟ್ ಪ್ರಾಬ್ಲಮ್ ಇದು. ಅದೇ ಥರ ಎರಡನೇ ಪ್ರಾಬ್ಲಮು ಅದೇ ಥರ ಇದೆ, ಮೂರನೇ ಪ್ರಾಬ್ಲಮು ಅದೇ ಥರ ಇದೆ, ಫೋರ್ತ್ ಒನ್ನು ಅದೇ ಥರ ಇದೆ, ಫಿಫ್ತ್ ಒನ್ನು ಅದೇ ಥರ ಇದೆ, ಸಿಕ್ಸ್ತ್ ಒನ್ನು, ಸೆವೆಂತ್ ಒನ್ನು ಅದೇ ಥರ ಇದೆ. ಓಕೆ, ಇದೊಂದಕ್ಕೆ ನಾನು ಏನು ಪೇಮೆಂಟ್ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಫಸ್ಟು ನಾವು LHS ಮತ್ತು RHS. LHS ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಇದೆಯಾ ಚೆಕ್ ಮಾಡ್ಕೊಬೇಕು. ಅಂದರೆ ಐದರ್ x + i/y ಆರ್ x - i/y. ಈ ಫಾರ್ಮಲ್ ಇದನ್ನೇನು ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೈನಸನ್ನು ಇರಲಿ, ಇಲ್ಲೂ ಮೈನಸ್ ಇರಲಿ, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡ್ಕೊಂಡು ನೀವು ಸಿಂಪ್ಲಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಅಟ್ ಪ್ರೆಸೆಂಟ್ ಹೆಂಗಾಯಿತು ಹಂಗೆ ಇರಲಿ, ಚೆಕಪ್ ಮಾಡೋಣ. ದಿಸ್ ಇಸ್ ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿದೆ, ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್. ಓಕೆ, ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿದೆ. ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಕೆಲವು ಸಲ ಏನಾಗ್ಬಿಡುತ್ತೆ, ಎಕ್ಸಾಂಪಲ್ 3 + i into x plus y ಈಸ್ ಈಕ್ವಲ್ ಟು 4i + 5 ನೋಡಿ. ಈ ಥರ ಇದ್ದರೆ ನೀವು ಹೌ ಟು ಮೇಕ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಫಸ್ಟ್ ಎಕ್ಸಿಂದ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪ್ಲಸ್ ವೈ, ಆಮೇಲೆ ಇದು 4i + 5y ಅಂತ ಇದೆ, 4i + 5 ಅಂತ ಇದೆ. ಇದನ್ನು 5 + 4i ಅಂತ ಬರೀಬೇಕು. ಯಾಕಂದರೆ ಈಕ್ವೇಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟು LHS ಅಲ್ಲಿ ಮತ್ತು RHS ಅಲ್ಲಿ x + iy ಫಾರ್ಮಲ್ಲಿರಬೇಕು, RHS ಅಲ್ಲೂ x + iy ಫಾರ್ಮಲ್ಲಿರಬೇಕು, ಆಮೇಲೆ ಈಕ್ವೇಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಚೆಕಪ್ ವೆದರ್ ದ ಕಾಂಪ್ಲೆಕ್ಸ್ ನಂಬರ್ ಐದರ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ನಾಟ್, ಆಮೇಲೆ ಈಕ್ವೇಟ್ ಮಾಡೋಕ್ಕೊಬೇಕು. ನಾನು ಈಕ್ವೇಟ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾವು LHS ಮತ್ತು RHS ಆರ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್ ಫಾರ್ಮಲ್ಲಿದೆ. ಈಗ ವೆನ್ ಟೂ ಕಾಂಪ್ಲೆಕ್ಸ್ ನಂಬರ್ ಆರ್ ಈಕ್ವಲ್, ಎರಡು ಕಾಂಪ್ಲೆಕ್ಸ್ ನಂಬರ್ ಮಧ್ಯದಲ್ಲಿ ಈಸ್ ಈಕ್ವಲ್ ಟು ಇದ್ದರೆ, ಟು ಈಕ್ವೇಟ್ ರಿಯಲ್ ಟು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಟು ಇಮ್ಯಾಜಿನರಿ ಪಾರ್ಟ್, ವಿಚ್ ಇಸ್ ರಿಯಲ್ ಪಾರ್ಟ್ ಹಿಯರ್ 3x, ವಿಚ್ ಇಸ್ ರಿಯಲ್ ಪಾರ್ಟ್ ಹಿಯರ್ 6. When two complex numbers are equal, to equate real to real and imaginary part to imaginary part, which is the imaginary part 4y is equal to 8. I ಬರೆಯಕ್ಕೆ ಹೋಗಬಾರ್ದು. ನಾವು 3x is equal to 6 ಆದರೆ x is equal to 6/3. ಈ x ಕೋಫಿಷಿಯಂಟ್ ಏನಿರುತ್ತೆ ಅದು RHSನ ಡಿನಾಮಿನೇಟರ್ ಬರೀಬೇಕು. ಇಫ್ ಡಿವೈಡ್ ಇಟ್ 3 1s 3 2s, ಅದು x is equal to 2. 4y is equal to 8. y is equal to 8/4, y is equal to 2. The real values of x and y are 2 and 2. ಇಲ್ಲೂ 2 ಬಂದಿದೆ, ಇಲ್ಲೂ 2 ಬಂದಿದೆ. ಈ ಥರ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್, ಸೆವೆಂತ್ ಒನ್ ಟ್ರೈ ಮಾಡಿ. ಸೆಕೆಂಡ್ ಒಂದು ಟ್ರೈ ಮಾಡ್ತೇನೆ, ಸ್ವಲ್ಪ ನೋಡಿ. ಸೆಕೆಂಡ್ ಒನ್, ಫೈಂಡ್ ದ ರಿಯಲ್ ವ್ಯಾಲ್ಯೂಸ್ ಆಫ್ x and y such that x + 2y plus I times of 2x - 3y is equal to 5 - 4i. Okay. x + 2y plus I into 2x - 3y is equal to 5 - 4i. Check ಮಾಡೋಣ whether the LHS or RHS in the form of complex number form or not. Okay. This is real part, imaginary part, real part, imaginary part. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ತರಕ್ಕೆ ಹೋಗ್ಬಾರ್ದು, ಅದಂಗೆ ಇರಲಿ. ವೆನ್ ಟೂ ಕಾಂಪ್ಲೆಕ್ಸ್ ನಂಬರ್ ಆರ್ ಈಕ್ವಲ್, ಟು ಈಕ್ವೇಟ್ ರಿಯಲ್ ಟು ರಿಯಲ್, ವಿಚ್ ಇಸ್ ಅ ರಿಯಲ್ ಪಾರ್ಟ್ x + 2y ಈಸ್ ಈಕ್ವಲ್ ಟು 5. ದಿಸ್ ಇಸ್ ಕಾಲ್ ಇಟ್ ಆಸ್ ಒನ್, ನೇಮ್ ಕೊಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಇಸ್ ಅ ಇಮ್ಯಾಜಿನರಿ ಪಾರ್ಟ್ 2x - 3y ಈಸ್ ಈಕ್ವಲ್ ಟು -4. ಆರ್ ದೇ ಟೂ ಲೀನಿಯರ್ ಈಕ್ವೇಷನ್ಸ್. ನಾವು 8th 9th 10th ಎಲ್ಲ ಡಿಸ್ಕಸ್ ಮಾಡಿರ್ತೀವಿ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡೋದು ಯಾವ ಥರ ಅಂತ. ನಾವು x + 2y is equal to 5, 2x - 3y is equal to -4. ಬಿಲೋ ಆಫ್ ದಿಸ್ ಬರ್ಕೊಳ್ಳೋಣ, 2x - 3y is equal to -4. ಹೌ ಟು ಸಾಲ್ವ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ರೂಲ್ ಅಂತ ಇದೆ, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ಈಸಿಯಾಗಿ. x ಕೋಫಿಷಿಯಂಟ್ ಇಲ್ಲಿ 2 ಇದೆ, ಇಲ್ಲಿ 2 ಮಾಡ್ಕೊಬೋದು. ಇಲ್ಲಿ y ಕೋಫಿಷಿಯಂಟ್ 2 ಇದೆ, ಇಲ್ಲಿ y ಕೋಫಿಷಿಯಂಟ್ 3 ಇದೆ, ಡಿಫ್ರೆಂಟ್ ಇದೆ. ನಾವು ಈಗ ಹೌ ಟು ಮೇಕ್ ದಿ ಕೋಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಅಂದರೆ ಇದನ್ನು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. ಈಕ್ವೇಷನ್ ನಂಬರ್ ಫಸ್ಟ್ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. 2x + 4y is equal to 10. ಇದು ಆ್ಯಸ್ ಯೂಶುವಲ್ 2x - 3y
ಈಸ್ ಈಕ್ವಲ್ ಟು -4. ಎಕ್ಸ್ ಕೋಫಿಷಿಯಂಟ್ ಸೇಮ್ ಮಾಡ್ಕೊಂಡಿದ್ದಾನೆ. ಸಬ್ಟ್ರ್ಯಾಕ್ಟ್ ಮಾಡಿ, ಸಬ್ಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಕ್ಯಾನ್ಸಲ್. +4y, ಈ ಮೈನಸ್ ಬರಲ್ಲ ಈಗ, ಈ +3y, 7y ಈಸ್ ಈಕ್ವಲ್ ಟು +10 +4 ಈಸ್ ನಥಿಂಗ್ ಬಟ್ 14. ನಾವು y ಈಸ್ ಈಕ್ವಲ್ ಟು 14/7. 7 2s are, what is the value of y? 2. y is equal to 2. The value of y, ನಿಮಗೆ x ವ್ಯಾಲ್ಯೂ ಸಿಗ್ಬೋದು ಫಸ್ಟು ಅಥವಾ y ವ್ಯಾಲ್ಯೂ ಸಿಗ್ಬೋದು, ಯಾವುದೋ ಒಂದು ಸಿಗಲಿ. ದ ವ್ಯಾಲ್ಯೂ ಆಫ್ y ಸಬ್ಸ್ಟಿಟ್ಯೂಟ್ ಔಟ್ ಆಫ್ ಎನಿ ಒನ್ ಆಫ್ ದಿಸ್ ಟು. ಇವೆರಡರಲ್ಲಿ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ರೂ ಆನ್ಸರ್ ಸೇಮ್ ಬಂದೇ ಬರುತ್ತೆ. ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಎಕ್ಸ್ ಪ್ಲಸ್ 2 ಇಂಟು y ಅಂದರೆ 2, 4 ಆಯಿತು. ಇಲ್ಲಿ ಆಲ್ರೆಡಿ 2 ಇದೆ. y ವ್ಯಾಲ್ಯೂ 2, 2 ಇಂಟು 2 4 ಈಸ್ ಈಕ್ವಲ್ ಟು 5. ಎಕ್ಸ್ ಈಸ್ ಈಕ್ವಲ್ ಟು +4 ರೈಟ್ಗೆ ಹೋದರೆ -4 ಆಗುತ್ತೆ. 5 - 4 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 1. Therefore, the real values of x is 1, y is 2. This is the way to find out the value of x and y if the complex number are equal. ಅದೇ ಥರ ಥರ್ಡ್ ಬಂದು ನೋಡಿ, ಇಲ್ಲಿ ಫಾರ್ಮಲ್ಲಿಲ್ಲ 3 + i ಇಂಟು ಎಕ್ಸ್ ಅಂತ ಇದೆ. ಈ ಎಕ್ಸ್ 3 + i ಈಸ್ ಮಲ್ಟಿಪ್ಲೈಡ್ ಬೈ ಎಕ್ಸ್. ಫಸ್ಟ್ ಎಕ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡಿ, 1 - 2y ಇಂಟು ವೈಯಿಂದ ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ, +7i. ಆಮೇಲೆ ನೀವು ರಿಯಲ್ನ ಒಂದು ಕಡೆ ಗ್ರೂಪ್ ಮಾಡಿ, ಐ ಕಾಮನ್ ತರ್ಡ್ ಒಂದು ಕಡೆ ಗ್ರೂಪ್ ಮಾಡಿ, ಈಸ್ ಈಕ್ವಲ್ ಟು 0 ಇದೆ. 0ನ 0 + i ಇಂಟು 0 ಅಂತ ಬರೆದು ಅಗೈನ್ ಈಕ್ವೇಟ್ ರಿಯಲ್ ಟು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಟು ಇಮ್ಯಾಜಿನರಿ ಪಾರ್ಟ್. ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಇಲ್ಲೂ ಆ್ಯಸ್ ಯೂಶುವಲ್ ಫಸ್ಟ್ ಇವೆರಡು ವಿ ನೋ ದಟ್ ಹೌ ಟು ಮಲ್ಟಿಪ್ಲಿಕೇಶನ್ ಆಫ್ ದಿಸ್ ಟು ಕಾಂಪ್ಲೆಕ್ಸ್ ನಂಬರ್. ಮಲ್ಟಿಪ್ಲಿಕೇಶನ್ ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ, ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ, ಆಮೇಲೆ ಈಕ್ವೇಟ್ ಮಾಡಿ. ಇದು ಡಿವಿಷನ್, ಈಗ ತಾನು ಹೇಳಿದೆ 3 + i ಇದೆ, ಅದನ್ನು ಕಾಂಜುಗೇಟ್ ಮಾಡ್ಕೊಳ್ಳಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ, ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ. ಇದು ಕಾಂಜುಗೇಟ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಿ, ಕಾಂಪ್ಲೆಕ್ಸ್ ನಂಬರ್ ಫಾರ್ಮಿಗೆ ತಗೊಂಬನ್ನಿ, ಆಮೇಲೆ ನೀವು ಈಕ್ವೇಟ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಮಾಡಿ. ಓಕೆ, ಈ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಆದಷ್ಟು ನೀವು ಟ್ರೈ ಮಾಡಿ, ವರ್ಕೌಟ್ ಮಾಡಿ. ನಿಮ್ಗೆ ಯಾವುದೂ ಗೊತ್ತಾಗಲಿಲ್ಲ ಅಂದರೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನನಗೆ ಸರ್ ಇಂಥ ಪ್ರಾಬ್ಲಮ್ಸ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಸೆಂಡ್ ಮಾಡಿ, ಆ ಪ್ರಾಬ್ಲಮ್ಸನ್ನು ಮತ್ತೆ ರಿಪ್ಲೈ ಮಾಡ್ತೇನೆ. ಓಕೆ, ಕಾಂಪ್ಲೆಕ್ಸ್ ನಂಬರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, CETಗೆಲ್ಲ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಥಿಯರಿ ಆಫ್ ಈಕ್ವೇಷನ್ಸ್ ಅಂತ ಬರುತ್ತೆ. ಥಿಯರಿ ಆಫ್ ಈಕ್ವೇಷನ್ಸ್ ಅರ್ಥ ಆಗಬೇಕಾದ್ರೆ ಕಾಂಪ್ಲೆಕ್ಸ್ ನಂಬರ್ ಕಾನ್ಸೆಪ್ಟ್ ಗೊತ್ತಾಗಬೇಕು. ನೆಕ್ಸ್ಟ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಬರುತ್ತೆ, ಅದು ಅರ್ಥ ಆಗಬೇಕಾದ್ರೆ ಕಾಂಪ್ಲೆಕ್ಸ್ ನಂಬರ್ ಗೊತ್ತಾಗಬೇಕು. ಓಕೆ, ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ CET ಆ್ಯಂಡ್ ಸೆಕೆಂಡ್ PCಗೆಲ್ಲ ಯುಟಿಲೈಸ್ ಆಗುತ್ತೆ. ಅಗೈನ್ ರಿಪೀಟ್ ಮಾಡ್ತಾ ಇದ್ದೇನೆ, ಅಟ್ ಪ್ರೆಸೆಂಟ್ SLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಫಸ್ಟ್ PC ಸೇರಬೇಕು ಅಂತ ಇರ್ತಕ್ಕಂಥವ್ರು ಇದನ್ನು ನೀವು ನೋಡಿ ಅರ್ಥ ಮಾಡ್ಕೊಬೋದು. ಅಟ್ ಪ್ರೆಸೆಂಟ್ ಫಸ್ಟ್ PC ವಿದ್ಯಾರ್ಥಿಗಳಿಗಂತೂ ಬೇಕೇ ಬೇಕು, ವರ್ಕೌಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ಮಾಡ್ಯುಲಸ್ಸು, ಆಂಪ್ಲಿಟ್ಯೂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ವಾಟ್ಸಪ್ಗೆ ಮತ್ತು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಓಕೆ, ಪೇರೆಂಟ್ಸು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಇನ್ಸ್ಪೈರ್ ಮಾಡಿ, ಓದಪ್ಪ. ಓಕೆ, ಅನ್ನೆಸರಿ ನೀವು ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅಟ್ಲೀಸ್ಟ್ ನೋಟ್ಸ್ ಮಾಡ್ತಾಯಿರಿ. ಬರೀ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ನೋಟ್ಸ್ ಮಾಡಬೇಕು. ಒಂದು ಕಡೆ ಪ್ರಿಸರ್ವ್ ಇರುತ್ತದು. ಓಕೆ, ವಿಡಿಯೋ ಹೊರಟೋಗ್ಬಿಡುತ್ತೆ. ಮೊಬೈಲಲ್ಲಿ ಏನಾಗುತ್ತೆ, ವಿಡಿಯೋಗಳು ಹೊರಟೋಗೋ ಚಾನ್ಸ್ ಇರುತ್ತೆ, ನೆಟ್ ಇಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನೋಟ್ಸಲ್ಲಿ ಪ್ರಿಸರ್ವ್ ಮಾಡಿ, ಅದು ಮೈ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು.